ಎಲ್ಲರಿಗೂ ನಮಸ್ಕಾರಗಳು. ಕಳೆದ 16 ಸಂಚಿಕೆಯಿಂದ ನಾನು ಒಬೆಸಿಟಿ ಅಥವಾ ಸ್ಥೂಲಕಾಯ ಅಥವಾ ಬೊಜ್ಜು ಅಂತ ಏನು ಹೇಳ್ತೇವೆ ಅದರ ಬಗ್ಗೆ ಮತ್ತು ಅದರಿಂದ ಆಗ್ತಾ ಇರುವಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಮತ್ತು ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಚಿಲ್ಡ್ರನ್ ಒಬೆಸಿಟಿ ಅಥವಾ ಚೈಲ್ಡ್ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಮಕ್ಕಳಲ್ಲಿ ಸ್ಥೂಲಕಾಯಗಳನ್ನು ಬೊಜ್ಜು ಹೆಚ್ಚಾಗ್ತಾ ಇರೋದನ್ನು ನಾವು ಇವತ್ತಿನ ದಿನ ನೋಡ್ತಾ ಇದ್ದೇವೆ. ಈ ಒಬೆಸಿಟಿ ಅಥವಾ ಈ ಬೊಜ್ಜಿಗೆ ನಿರ್ದಿಷ್ಟವಾದಂತಹ ಒಂದು ವಯಸ್ಸು ಅಂತ ಇಲ್ಲ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲ ರೀತಿಯಾದಂತಹ ವಯೋಮಾನದವರಲ್ಲೂ ನಾವು ಈ ಒಂದು ಒಬೆಸಿಟಿಯನ್ನು ಇವತ್ತಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣಗಳು ಹತ್ತಾರು ಇರಬಹುದು. ಸೊ ಈ ಮಕ್ಕಳಲ್ಲಿ ನಾವು ಈ ಒಬೆಸಿಟಿಯನ್ನು ಯಾಕೆ ನೋಡ್ತಾ ಇದ್ದೇವೆ ಅಂದರೆ, ಇವತ್ತಿನ ದಿನಚರ್ಯಗಳು ಅಥವಾ ಸರಿಯಾದ ರೀತಿಯಾದಂತಹ ಒಂದು ಆಹಾರದ ಪದ್ಧತಿ ಇಲ್ಲದೆ ಇರುವಂಥದ್ದು ಮತ್ತು ಈಗ ಕುಟುಂಬಗಳು ಸಣ್ಣದಾಗ್ತಾ ಇರುವಂತಹದ್ದು. ಹಿಂದಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದು, ಮನೆ ತುಂಬ ಮಕ್ಕಳಿರ್ತಾ ಇದ್ರು, ಮನೆ ತುಂಬ ಜನಗಳಿರ್ತಾ ಇದ್ರು. ಮನೆಯಲ್ಲಿ ಒಂದು ಕಡಿಮೆ ಅಂದ್ರೂ ಒಂದು 10-15 ಜನ ಇದ್ರೆ ಅದನ್ನ ಒಂದು ಕುಟುಂಬ ಅಥವಾ ಒಂದು ಫ್ಯಾಮಿಲಿ ಅಂತ ಹೇಳ್ತಾ ಇದ್ರು. ಇವತ್ತಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಗಂಡ ಹೆಂಡತಿ ಒಂದು ಮಗು ಅಷ್ಟಕ್ಕೆ ಒಂದು ಕುಟುಂಬ ಸ್ಥೀಮಿತವಾಗಿಬಿಟ್ಟಿದೆ. ಸೊ ಇದರಿಂದಾಗಿ ಏನಾಗ್ತಾ ಇದೆ, ಮಕ್ಕಳಿಗೆ ಒಂದು ಆಟ ಆಡುವಂತಹ ಒಂದು ವ್ಯವಸ್ಥೆಗಳು ಕಮ್ಮಿ ಆಗ್ತಾ ಇದೆ ಮತ್ತು ಒಡನಾಟಗಳು ಕಮ್ಮಿ ಆಗ್ತಾ ಇದೆ, ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಆಟ ಆಡ್ಕೊಂಡಿರೋ ಕಾರಣ ಆ ಒಂದು ಮಾನಸಿಕ ಒತ್ತಡಗಳು ಮಕ್ಕಳಲ್ಲಿ ಇರ್ತಾ ಇರಲಿಲ್ಲ. ತುಂಬು ಕುಟುಂಬ ಇರ್ತಾ ಇದ್ದದ್ರಿಂದ ಆ ಒತ್ತಡಗಳು ಕಮ್ಮಿ ಆಗ್ತಾ ಇತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಮಕ್ಕಳಲ್ಲಿ ನಾವು ಮಾನಸಿಕ ಒತ್ತಡಗಳನ್ನು ಕೂಡ ನೋಡ್ತಾ ಇದ್ದೀವಿ. ಸ್ಟ್ರೆಸ್ ಲೆವೆಲ್ ಅಂತ ಏನು ಹೇಳ್ತಾ ಇದ್ದೀವಿ ಅದನ್ನು ಮಕ್ಕಳಲ್ಲಿ ಕೂಡ ನೋಡ್ತಾ ಇದ್ದೀವಿ. ಈ ಸ್ಟ್ರೆಸ್ ಲೆವೆಲನ್ನು ಮಕ್ಕಳಿಗೆ ಹೇಗೆ ಹೊರಗಡೆ ಹಾಕ್ಕೊಳ್ಬೇಕು ಅಂತ ಗೊತ್ತಾಗಲ್ಲ. ಆಗೇನು ಮಾಡ್ತಾರೆ, ಮಕ್ಕಳು ಕೂತ್ಕೊಂಡು ತಿನ್ನೋದನ್ನು ಒಂದು ಅಭ್ಯಾಸ ಮಾಡ್ಕೊಂಡು ಬಿಡ್ತಾರೆ. ಅದು ಒಂದು ರೀತಿಯಾದಂತಹ ತಮ್ಮ ಮಾನಸಿಕ ಒತ್ತಡಗಳನ್ನು ಹೊರಗಡೆ ಹಾಕುವಂತಹ ಒಂದು ವಿಧವಾಗಿದೆ. ಈ ಅತಿಯಾಗಿ ಕೂತ್ಕೊಂಡು ತಿನ್ನೋದ್ರಿಂದ ಕೂಡ ಏನಾಗುತ್ತೆ, ಈ ಮಕ್ಕಳಲ್ಲಿ ಬೊಜ್ಜಿನ ಸಮಸ್ಯೆಗಳು ಕಾರಣ ಆಗ್ತಾ ಇದೆ ಮತ್ತು ಅನೇಕ ರೀತಿಯಾದಂತಹ ಮಾನಸಿಕ ಒತ್ತಡಗಳು ಮಕ್ಕಳಿಗೆ ಆಗ್ತಾ ಇದೆ. ಅದು ಕುಟುಂಬದಲ್ಲಿ ಗಂಡ ಹೆಂಡತಿಯರ ಜಗಳ ಇರಬಹುದು, ಅಥವಾ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಕೊಡ್ತಾ ಇರುವಂತಹ ವಿಪರೀತವಾದಂತಹ ಹೋಮ್ವರ್ಕ್ಗಳಿರಬಹುದು. ಮತ್ತೆ ಕೆಲವೊಂದು ಇದರಲ್ಲಿ ತನ್ನ ಮಗು ತುಂಬಾ ಚೆನ್ನಾಗಿ ಎಲ್ಲದರಲ್ಲೂ ಆಕ್ಟಿವಿಟಿಯಲ್ಲಿ ಇರಬೇಕು ಅಂತ ಹೇಳಿ ದಿನಕ್ಕೆ ಒಂದು 10 ಕ್ಲಾಸಿಗೆ ಮಗುವನ್ನ ಕಳಿಸುವಂತಹದ್ದು. ಆ ಮಗುವಿಗೆ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಪೇರೆಂಟ್ಸು ಏನು ಮಾಡ್ತಾ ಇದ್ದಾರೆ, ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಬೇಕು, ಕರಾಟೆ ಕ್ಲಾಸಿಗೆ ಹೋಗಬೇಕು, ಮ್ಯೂಸಿಕ್ ಕ್ಲಾಸಿಗೆ ಹೋಗಬೇಕು, ಭರತನಾಟ್ಯ ಕ್ಲಾಸಿಗೆ ಹೋಗಬೇಕು ಅಂತ ಹೇಳಿ ಆ ಮಗುವನ್ನು ತುಂಬ ಎಂಗೇಜ್ ಮಾಡಲಿಕ್ಕೆ ಹೋಗ್ತಾರೆ. ಅದು ಕೂಡ ಒಂದು ಮಾನಸಿಕವಾದಂತಹ ಒತ್ತಡವನ್ನು ಜಾಸ್ತಿ ಮಾಡೋದಕ್ಕೆ ಕಾರಣ ಆಗುತ್ತೆ. ಇದರಿಂದ ಕೂಡ ಆ ಒಂದು ಒತ್ತಡವನ್ನು ಹೊರಗಡೆ ಹಾಕೋಕ್ಕೋಸ್ಕರ ಮಗು ಏನು ಮಾಡುತ್ತೆ, ಅದನ್ನು ಅತಿಯಾಗಿ ತಿನ್ನುವಂತಹ ಒಂದು ಅಭ್ಯಾಸವನ್ನು ಮಾಡ್ಕೊಳ್ತಾ ಇರೋದನ್ನು ಕೂಡ ಇವಾಗಿನ ದಿನಗಳಲ್ಲಿ ನೋಡಬಹುದು. ಮತ್ತು ಈಗಿನ ಕಾಲದಲ್ಲಿ ಮನೆ ತುಂಬ ಮಕ್ಕಳಿರೋದಿಲ್ಲ, ಮನೆಗೆ 1 ಅಥವಾ 2 ಮಕ್ಕಳಿರುತ್ತೆ. ಸೊ ಏನಾಗುತ್ತೆ, ಮಕ್ಕಳು ಕೇಳೋದನ್ನೆಲ್ಲ ತಂದೆ ತಾಯಂದಿರು ಕೊಡಿಸ್ಬಿಡ್ತಾರೆ. ಚಾಕ್ಲೇಟ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಅಥವಾ ಹೋಟ್ಲ್ ತಿಂಡಿಗಳಿರ್ಬೋದು, ಜಂಕ್ ಫುಡ್ಸ್ ಇರ್ಬೋದು, ಬೇಕರಿ ಫುಡ್ಗಳಿರಬಹುದು. ಯಾವುದನ್ನು ತಂದೆ ತಾಯಂದಿರು ನೋ ಅಂತ ಇಲ್ಲ ಅಂತ ಹೇಳೋದ್ರಿಲ್ಲ. ಸೊ ಈ ಅತಿಯಾದಂತಹ ಈ ಒಂದು ಹೊರಗಿನ ಪದಾರ್ಥಗಳ ಸೇವನೆ ಕೂಡ ಈ ಒಂದು ಮಕ್ಕಳಲ್ಲಿ ಬೊಜ್ಜು ಜಾಸ್ತಿ ಆಗೋದಕ್ಕೆ ಕಾರಣ ಆಗಿದೆ. ಐಸ್ ಕ್ರೀಮ್ ಅಲ್ಲಿ ಶುಗರ್ ಫ್ರೀ ಐಸ್ ಕ್ರೀಮ್ ಅಂತ ಬಂದರೂ ಕೂಡ ಅದರಲ್ಲಿ 6 ಗ್ರಾಮ್ಸ್ ಗ್ಲೂಕೋಸ್ ಕಂಟೆಂಟ್ ಇದ್ದೇ ಇರುತ್ತೆ. ತಂಪು ಪಾನೀಯಗಳಲ್ಲಿ ಕೂಡ ವಿಪರೀತವಾದಂತಹ ಒಂದು ಶುಗರ್ ಕಂಟೆಂಟ್ ಇರುತ್ತೆ. ಈ ಎಲ್ಲವೂ ಕೂಡ ಮಕ್ಕಳಲ್ಲಿ ಬೊಜ್ಜು ಹೆಚ್ಚು ಮಾಡೋದಕ್ಕೆ ಕಾರಣ ಆಗುತ್ತೆ. ಅಧ್ಯಯನಗಳ ಪ್ರಕಾರ ಪ್ರಪಂಚದಾದ್ಯಂತ 18 ವರ್ಷದ ಒಳಗಿನವರಲ್ಲಿ 170 ಮಿಲಿಯನ್ ಮಕ್ಕಳು ಈ ಒಂದು ಸ್ಥೂಲಕಾಯ ಅಥವಾ ಬೊಜ್ಜಿನ ಸಮಸ್ಯೆಯಿಂದ ಮತ್ತು ಅದರಿಂದ ಆಗುವಂತಹ ಅನೇಕ ರೀತಿಯಾದಂತಹ ವ್ಯಾಧಿಗಳಿಂದ ಒಂದು ಸಫರ್ ಮಾಡ್ತಾ ಇದ್ದಾರೆ. ಅದು BP ಇರ್ಬೋದು, ಶುಗರ್ ಇರ್ಬೋದು, ಹೃದಯ ಸಮಸ್ಯೆಗಳಿರಬಹುದು, ಕಿಡ್ನಿ ಸಮಸ್ಯೆಗಳಿರಬಹುದು, ಹೀಗೆ ಹಲವಾರು ಸಮಸ್ಯೆಗಳಿಗೆ ಮಕ್ಕಳು ಕೂಡ ತುತ್ತಾಗ್ತಾ ಇದ್ದಾರೆ. ಇದಕ್ಕೆ ನಾವು ಒಂದು ಸರಿಯಾದಂತಹ ವೇಳಾಪಟ್ಟಿಯನ್ನು ಮಕ್ಕಳಿಗೆ ಹಾಕ್ಕೊಡ್ಬೇಕು. ಅತಿಯಾಗೂ ಇರಬಾರ್ದು, ಮತ್ತು ಏನೋ ಒಂದು ಆ್ಯಕ್ಟಿವಿಟಿನೇ ಇಲ್ಲದೆ ಇರುವಂಥದ್ದು ಕೂಡ ಇರಬಾರ್ದು. ಎಷ್ಟೋ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ, ತಮ್ಮ ಕೆಲಸ ಆಗಬೇಕು ಅಂತ ಹೇಳಿ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ, ಅಥವಾ TV ಹಾಕೊಟ್ಬಿಟ್ಟು ಕೂರಿಸ್ತಾರೆ. ಸೊ TV ಮುಂದೆ ಕೂತ್ಕೊಂಡು ಮಕ್ಕಳು ತಿನ್ನೋದೇ ಕೆಲಸ ಮಾಡ್ತಾ ಇರ್ತಾರೆ. ಇದರಿಂದ ಕೂಡ ಬೊಜ್ಜು ಜಾಸ್ತಿ ಆಗತ್ತೆ. ಸೊ ಈಗ ಮಕ್ಕಳಿಗೆ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ತಂದೆ ತಾಯಿಯಂದರು ಅವರನ್ನು ಬೆಳೆಸುವಂತಹ
ಮಾಡುವಂತಹ ವಿಧಾನವನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗಿದೆ. ಮೊಬೈಲ್ ನೋಡಬಾರ್ದು, ಟಿವಿ ನೋಡಬಾರ್ದು ಅಂತ ಯಾರು ಹೇಳೋದಿಲ್ಲ. ಅದಕ್ಕೆ ಒಂದು ರೀತಿಯಾದಂತಹ ಒಂದು ಸಮಯವನ್ನ ನಿಗದಿ ಮಾಡಬೇಕಾಗತ್ತೆ. ಸೊ ದಿನಕ್ಕೆ ಒಂದು ಅರ್ಧ ಗಂಟೆ ಟಿವಿ ನೋಡೋದು ಅಥವಾ ಒಂದು 10 ನಿಮಿಷ ಮೊಬೈಲ್ ನೋಡೋದು ಮಾಡಿದ್ರೆ ಯಾರು ಬೇಡ ಅಂತ ಹೇಳೋದಿಲ್ಲ. ಅದನ್ನೇ ಇಡೀ ದಿನ ಮಾಡುವಂತಹ ಒಂದು ಅಭ್ಯಾಸವನ್ನ ಮಾಡ್ಕೊಡ್ಬಾರ್ದು. ಮತ್ತು ಸ್ವಲ್ಪ ವ್ಯಾಯಾಮವನ್ನ ಹೊರಗಡೆ ಹೋಗಿ ಹೊರಾಂಗಣದಲ್ಲಿ ಆಟ ಆಡುವಂತಹ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕಾಗತ್ತೆ. ಇಂಡೋರ್ ಗೇಮ್ಸ್ಗಳಿಗಿಂತ ಔಟ್ಡೋರ್ ಗೇಮ್ಸ್ಗಳಿಗೆ ಬಹಳವಾದಂತಹ ಪ್ರಾಮುಖ್ಯತೆಯನ್ನ ಕೊಡಬೇಕಾಗತ್ತೆ. ಮತ್ತು ಮಾಂಸಾಹಾರದ ಬಳಕೆ, ಈ ಬೊಜ್ಜು ಇರುವಂತಹ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಮಾಂಸಾಹಾರವನ್ನ ಅತಿಯಾಗಿ ಕೊಡೋದನ್ನ ಕೂಡ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಒಳ್ಳೆಯ ಆಹಾರ, ಒಳ್ಳೆಯ ವಿಹಾರವನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಒಂದು ತಂದೆ ತಾಯಂದ್ರು ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ಖಂಡಿತವಾಗ್ಲೂ ನಾವು ಈ ಮಕ್ಕಳಲ್ಲಿ ಆಗುವಂತಹ ಸ್ಥೂಲಕಾಯಗಳನ್ನ ಖಂಡಿತವಾಗ್ಲೂ ಕಮ್ಮಿ ಮಾಡ್ಬೋದು. ಮತ್ತೆ ಅದರಿಂದ ಆಗುವಂತಹ ಅಡ್ಡ ಪರಿಣಾಮಗಳನ್ನ ಮತ್ತು ವ್ಯಾಧಿಗಳನ್ನ ಕೂಡ ಕಮ್ಮಿ ಮಾಡಬಹುದು. ಈಗ ಒಂದು 10 ವರ್ಷದ ಹೆಚ್ಚಿನ ಮಕ್ಕಳಿಗೆ ದಿನನಿತ್ಯ ಯೋಗಾಸನ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. 10 ವರ್ಷದ ಕಮ್ಮಿ ಮಕ್ಕಳಿಗೆ ಸ್ವಲ್ಪ ಅದು ಆಸನಗಳು ಕಷ್ಟ ಆಗ್ಬೋದು. 10 ವರ್ಷದ ನಂತರದ ಮಕ್ಕಳಿಗೆ ದಿನನಿತ್ಯ ಯೋಗಾಸನ ಮಾಡೋದು ಅಥವಾ ಒಂದು 30 ನಿಮಿಷಗಳ ಕಾಲ ವಾಕಿಂಗ್ ಮಾಡುವಂತಹ ಅಭ್ಯಾಸಗಳನ್ನ ಪ್ರಾರಂಭದಲ್ಲಿಯೇ ಅಭ್ಯಾಸ ಮಾಡಿಸಿದ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಬೊಜ್ಜು ಅಥವಾ ಒಬೆಸಿಟಿ ಅಂತ ಏನು ಹೇಳ್ತೀವಿ ಅದರಿಂದ ಖಂಡಿತವಾಗ್ಲೂ ಹೊರಗಡೆ ಬರಬಹುದು. ಮತ್ತು ಫ್ಯೂಚರಲ್ಲಿ ಮಕ್ಕಳ ಇದ್ದಾಗ ಆಗಿದ್ದು ಖಂಡಿತವಾಗ್ಲೂ ದೊಡ್ಡವರಾದ್ಮೇಲೂ ಅದೇ ಅಭ್ಯಾಸ ಆಗತ್ತೆ. ಸೊ ದೊಡ್ಡವರಾದ್ಮೇಲೂ ಕೂಡ ಆಗುವಂತಹ ಈ ದುಷ್ಪರಿಣಾಮಗಳನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಸಹಾಯ ಮಾಡಿದಾಗ ಆಗತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೇನೆ. ನಮಸ್ಕಾರಗಳು.